ಹಾಯ್ ಹಲೋ ಗಾಯ್ಸ್, ಗುಡ್ ಈವ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ಎಲ್ಲರೂ ಆ್ಯಕ್ಚುಲಿ ಸಡನ್ನಾಗಿ ಏನಿವತ್ತು ಡ್ರೆಸ್ಸಿಂದ ಸ್ಯಾರೀಸಿಗೆ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ಇವತ್ತು ಆಷಾಢ ಶುಕ್ರವಾರ. ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ ಈಗ 6:45 ಆಗಿದೆ, 7 ಗಂಟೆ. ಇನ್ನು ಈಚೆಗೆ ನೈಟು ಕೂಡ ಹಾಕಿಲ್ಲ. ಸೊ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಿತಿಕ್ಷನ್ನ ಟ್ಯೂಷನಿಗೆ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮನೆಯೆಲ್ಲ ಒರೆಸಿ, ಬೆಳಗ್ಗೆ ಒರೆಸಿದ್ದೆ ಆಗಲೂ ಈಗ ಮತ್ತೆ ಒರೆಸ್ಕೊಂಡಿದ್ದೀನಿ. ಲೋಕಿ ನಿನಗೇನು ಕೆಲಸ ಅಂತ ಹೇಳಿ ಬೈಕೊಂಡು ಹೋದ. ಈಗ ಬಂದು ಅಕ್ಕಿ ಖಾಲಿಯಾಗಿತ್ತು, ಸ್ವಲ್ಪ ಅಕ್ಕಿ ಎಲ್ಲ ತಂದಿಟ್ಬಿಟ್ಟು ಮತ್ತೆ ಅಂಗಡಿಗೆ ಹೋಗಿದ್ದಾನೆ. ನಿನ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳಿ. ಬೆಳಗ್ಗೆ ಆ್ಯಕ್ಚುಲಿ ಬಟ್ಟೆ ಎಲ್ಲ ಒಗ್ದಿದ್ದೆ, ಇವಾಗ ಮತ್ತೆ ಒಗ್ದಿಟ್ಟಿದ್ದೀನಿ. ಅಲ್ಲಿ ನೋಡ್ತಿರ್ಬೋದು, ಬಕೆಟಲ್ಲೆಲ್ಲ ಹಾಕಿ ಇಟ್ಟಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳಿ ತೊಗೊಂಡಿದ್ಯಾ, ಸುಮ್ಮನೆ ಯಾವಾಗಲೂ ಕೈಯಲ್ಲೇ ಮಾಡ್ಕೊತೀಯ ಅಂತ ಹೇಳಿ ಬೈತಾಯಿದ್ದ. ಸರಿ, ಅದೆಲ್ಲ ಕಾಮನ್ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಆದೆ. ಹೆಣ್ಮಕ್ಳದ್ದು ಆ್ಯಸ್ ಯೂಶ್ವಲ್ ಅಲ್ವಾ. ಸೊ ಮನೇಲಿ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಏನಾದರೂ ಮಿಕ್ಕಿಸ್ಲೇಬೇಕಾಗತ್ತೆ. ಸೊ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಹಂಗೆ ಆ ಥರ ಮೈಂಡ್ ಎಲ್ರಿಗೂ ಸೆಟ್ ಆಗಿಬಿಟ್ಟಿರುತ್ತೆ. ಇನ್ನು ಇವತ್ತು ಆ್ಯಕ್ಚುಲಿ ಆಷಾಢ ಶುಕ್ರವಾರ, ಲಾಸ್ಟ್ 2ನೇ ಶುಕ್ರವಾರ. 1ನೇ ಶುಕ್ರವಾರ ನಾನು ಮಾಡಿರಲಿಲ್ಲ. ಪ್ರತಿ ಹೆಣ್ಮಕ್ಳಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗೈಸ್, ನೀವು ಸ್ಪೆಷಲಿ ಆಷಾಢ ಶುಕ್ರವಾರ ಏನಾದರೂ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಏನಾದರೂ ಪೂಜೆ ಮಾಡಿದ್ರೆ ಅದರಲ್ಲಿ ನಿಜವಾಗ್ಲೂ ನಿಮ್ಮದು ಅಷ್ಟು ಆಸೆಯಲ್ಲಿ ಇಷ್ಟಾದರೂ ನೆರವೇರುತ್ತೆ. ಸೊ ಆಷಾಢ ಶುಕ್ರವಾರಲ್ಲಿ ಯಾವುದಾದ್ರೂ ಒಂದು ದೀಪ ಮನೆಯಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಒಳ್ಳೆಯದಾಗತ್ತೆ. ಇವಾಗ ನಾನು ಕೂಡ ಇನ್ನೇನು ರೆಡಿಯಾಗಿ ಇವತ್ತು ಆ್ಯಕ್ಚುಲಿ ನಾನು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ನಮ್ಮ ಊರಲ್ಲೇ ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಇವತ್ತು ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಂಬೆಹಣ್ಣಿನ ದೀಪ ಹಚ್ಚೋರು ಗೈಸ್, ಇವಾಗ 1ನೇ ವಾರ ಹಚ್ತಾ ಇದ್ದೀನಿ ಅಂದರೆ 1 ನಿಂಬೆಹಣ್ಣಿನ ದೀಪ ಹಚ್ಚಬೇಕು, 2ನೇ ವಾರ ಹಚ್ತಾ ಇದ್ದೀನಿ ಅಂತ ಹೇಳಿದ್ರೆ 2 ನಿಂಬೆಹಣ್ಣಿನ ದೀಪ ಹಚ್ಚಬೇಕು. ಆ ಥರ ನಾವು ವಾರ ಎಷ್ಟು ವಾರ ಹೋಗ್ತೀವೋ ಅಷ್ಟು ವಾರ, ಅಂದರೆ 1 ನಿಂಬೆಹಣ್ಣು ತೊಗೊಂಡ್ರೆ ಅದನ್ನು ಕಟ್ ಮಾಡಿ ಅದನ್ನು ರಸ ಎಲ್ಲ ತೆಗೆದು ಮಾಡ್ಕೋಬೇಕು. ಸೊ ಯಾವ ಥರ ನಾನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಇಯರು ಕೂಡ ನಾನು ನಮ್ಮೂರಲ್ಲಿ ಸೊಲ್ಲಾಪುರದಮ್ಮನ ದೇವಸ್ಥಾನಕ್ಕೆ ಮಾಡಿದ್ದೆ. ಈಗ ಊರಿಗೆಲ್ಲ ಹೋಗೋಕ್ಕೆ ಈಗ 3 ಕಿಲೋಮೀಟ್ರ್ ಕತ್ಲು, ಕರ್ಕೊಂಡು ಹೋಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಹೋಗಿಲ್ಲ. ಈ ವರ್ಷ ಇಲ್ಲೇ ದೊಡ್ಡಮ್ಮನಿಗೆ ಹಚ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ, ಹಾಗೆ ಏನು ಸಕ್ಸಸ್ ಆಯಿತು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇನ್ನೇನು ದೇವ್ರ ಮನೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೀಪ ಒಂದು ಹಚ್ಚಬೇಕಷ್ಟೇ. ದೀಪ ಹಚ್ಚಿ ನಾನು ಕೂಡ ಹೋಗಬೇಕು. ಹಾಗೆ ನಾನು ಔಟ್ಫಿಟ್ ಹೆಂಗೆ ಕಾಣಿಸ್ತಾ ಇದೆ ಅನ್ನೋದನ್ನು ತಿಳಿಸಿ ಗೈಸ್. ಸೊ ಇದಕ್ಕೆ ಮ್ಯಾಚಿಂಗಾಗಿ ನೆಕ್ಲೆಸ್ ಕೂಡ ತೊಗೊತಿದ್ದೀನಿ. ಒಂದು ನಿಮಿಷ. ಸೊ ಈ ನೆಕ್ಲೆಸ್ ಬಗ್ಗೆ ಆ್ಯಕ್ಚುಲಿ ನಾನು ಶೇರ್ ಮಾಡಿದ್ದೀನಿ, ಯಾವಾಗ ಹಾಕ್ಕೊಂಡಿದ್ದೆ ಏನು ಅಂತ ಹೇಳಿ. ನನ್ನ ಕಸಿನ್ ಮದುವೆಗೆ ನಾನು ಹಾಕ್ಕೊಂಡಿದ್ದೆ. ಅದರಲ್ಲಿ ನಾವು 4 ಜನ ಅಕ್ಕ ತಂಗಿದಿರು ಒಂದೇ ಥರದ್ದು ತಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಬಟ್ ಹೆಂಗೆ ಕಾಣಿಸ್ತಿದೆ ನೆಕ್ಲೆಸು ಅಂತ ಹೇಳಿ, ಸಿಂಪಲ್ ಆಗಿದೆ, ಬಟ್ ಆದ್ರೂ ತುಂಬ ಅಂದರೆ ತುಂಬ ರಿಚ್ ಲುಕ್ ಕೊಡುತ್ತೆ. ಬಟ್ ಇದು ಹೆಂಗೆ ಅಂತ ಹೇಳಿದ್ರೆ ನೆಕ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಕಟ್ಟಿರುತ್ತೆ, ಬಟ್ ಹಿಂಗೆ ನೋಡಿ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ಥರ ಕಟ್ಕೊಂಡ್ರೆ ಆಯಿತು. ಸೊ ಇನ್ನೇನು ನಾನು ರೆಡಿ ಆಗಿದ್ದೀನಿ. ಬಟ್ ಹೆಂಗೆ ಕಾಣಿಸ್ತಾ ಇದೆ ಇದನ್ನು ಅಂತ ಹೇಳಿ ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದೆ ಏನು ಅಂತ. ಸೊ ಬನ್ನಿ ಪೂಜೆ ಮಾಡಿಕೊಂಡು ಇನ್ನೇನು ಇಲ್ಲೂ ಮನೆಯಲ್ಲೂ ಕೂಡ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೊರಡಬೇಕು. ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತೀನಿ, ಏನು ಸಕ್ಸಸ್ ಆಗುತ್ತೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ, ಕಂಪ್ಲೀಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ಇದರದ್ದು ಬೆನಿಫಿಟ್ಸ್ ಏನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಬನ್ನಿ ಪೂಜೆ ಮಾಡ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೊರಡೋಣ. ಸೊ ಸ್ಯಾರಿ, ಇದು ಸಿಂಪಲ್ ಸ್ಯಾರಿ ಈ ಥರ ಹಾಕ್ಕೊಂಡಿದ್ದೀನಿ. ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗಬೇಕು. ಬನ್ನಿ. ಕ್ಲಿಪ್ಪು ಅದು ಇದು ಎಲ್ಲಂದ್ರೆ ಇಟ್ಬಿಟ್ಟಿರ್ತೀನಿ ಗೈಸ್. ಇನ್ನೇನು ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಆಲ್ರೆಡಿ ಹೂವು ಎಲ್ಲ ಹಾಕಿ ಒಂದು ರೌಂಡ್ ಪೂಜೆ ಮಾಡಿದ್ದೆ. ಮತ್ತು ಆದರೂ ಕೂಡ ಇನ್ನೊಂದ್ಸಲಿ ಎಲ್ಲ ಹೂವು ಒಂದು ಸ್ವಲ್ಪನೇ ಇದ್ದಿದ್ದು. ಸೊ ಹೂವು ಎಲ್ಲ ಹಾಕ್ಕೊಂಡು ಇನ್ನು ದೀಪ ಹಚ್ಚೋಣ ಅಂಥೇಳಿ ಹೋಗ್ತಾಯಿದ್ದೆ. ಆಲ್ರೆಡಿ 7 ಗಂಟೆಗೆ ಹೋಗಬೇಕು ಅಂದ್ಕೊಂಡೆ, ಬಟ್ ಆದರೆ ಸ್ವಲ್ಪ ಟೈಮ್ ಆಗೋಯಿತು. ಇನ್ನು ನಮ್ಮ ಮನೆ ದೇವರು ಬಂದು
ಚೌಡೇಶ್ವರಿ, ಅಮ್ಮನ ಮನೆ ಬಂದು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಮತ್ತು ವೆಂಕಟರಮಣ ಸ್ವಾಮಿ ಮನೆ ದೇವರಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ದೇವರು ಮಿಕ್ಸ್ ಇರಲಿ ಅಂತ ಹೇಳಿ ಅದು ಲೈಟಿಂಗ್ಸ್ದು ಅದು ಗೃಹ ಪ್ರವೇಶಕ್ಕೆ ಒಬ್ಬರು ಗಿಫ್ಟ್ ಕೊಟ್ಟಿರೋದು. ಸೊ ಪೂಜೆ ಮಾಡಬೇಕಾದ್ರೆ ಅದನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಬಟ್ ಅದರಲ್ಲಿ ಸಾಂಗ್ ಬರುತ್ತಲ್ಲ, ಆ ಸಾಂಗ್ ಕೇಳೋದೇ ಒಂದು ಖುಷಿ. ಇನ್ನು ನಾನು ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪೂಜೆ ಹಚ್ಚಿ ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ದೆ. ನಮ್ಮ ಮನೇಲಿ ಆ ಲೈಟಿಂಗ್ಸ್ ಇರೋದ್ರಿಂದ ಏನೋ ಪೂಜೆ ಮಾಡಿದಾಗ ಒಂದು ಫುಲ್ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಗೈಸ್. ಆ್ಯಕ್ಚುಲಿ ರಿತಿಕ್ಷನ್ನ ಟ್ಯೂಷನಿಗೆ ಕಳಿಸಿದ್ದೀನಿ. ಅವಳಿದ್ದರೆ ಅವನು ಅಷ್ಟೇ. ಸೊ ಅವಳ ಕಡೆ ನೋಡೋದೇ ಆಗುತ್ತೆ, ಕಾನ್ಸಂಟ್ರೇಷನ್ ಎಲ್ಲ ಓದಾಯ್ತಾ ಹಾಗೆ ಹಿಂಗೆ ಅಂತ. ಇನ್ನು ಋತ್ವಿಕೂ ಅಷ್ಟೇ. ಋತ್ವಿಕ್ನ ಇಟ್ಕೊಂಡು ಪೂಜೆ ಮಾಡಿದಾಗೆಲ್ಲ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿರಬೇಕು, ಯಾಕೆಂದರೆ ಕೈಗೆ ಸುಟ್ಕೊಬಿಡ್ತಾನೆ ಅಂಥೇಳಿ. ಮನೇಲಿ ಒಬ್ಬಳೇ ಇದ್ರೂ ಕೂಡ ಬೇಜಾರು, ಮಕ್ಕಳಿಲ್ಲ ಅಂದ್ರೂ ಕೂಡ ಬೇಜಾರು, ಇದ್ದರೂ ಬೇಜಾರು, ಈ ಥರ ಆಗಿಬಿಡುತ್ತೆ ನನಗೆ. ಸೊ ಇನ್ನು ಫೈನಲಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಏನಾದರೂ ಪ್ರಸಾದ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ಆಗಲಿಲ್ಲ. ನೋಡೋಣ ಮುಂದಿನ ವಾರ ಆದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇನ್ನು ನಾನು ಸ್ಯಾರಿ ಉಟ್ಕೊಳೋದೇ ತುಂಬ ಅಂದರೆ ತುಂಬ ರೇರು, ಅಪರೂಪಕ್ಕೆ ಯಾವಾಗಾದರೂ ಈ ಥರ ಮನೇಲಿ ಪೂಜೆಗಳು ಮಾಡಿದಾಗ ಅಷ್ಟೇ ನಾನು ಸ್ಯಾರಿ ಉಟ್ಕೊಳೋದು. ಇನ್ನು ನನಗೆ ಸ್ಯಾರಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ನನಗೆ ಆ್ಯಕ್ಚುಲಿ ಲೈಟ್ ವೈಟ್ ಸ್ಯಾರೀಸ್ ಹಾಕ್ಕೊಳೋದೇ ತುಂಬ ಇಷ್ಟ. ಇನ್ನು ಪೂಜೆ ಮುಗೀತು. ಸೊ ನಾವಿನ್ನೇನಿದ್ರು ದೇವಸ್ಥಾನಕ್ಕೆ ಹೊರಡಬೇಕು ಅಷ್ಟೇ ಗೈಸ್. ಸೊ ಬನ್ನಿ ಹೋಗೋಣ. ಹೋಗೋಕ್ಕೂ ಮುಂಚೆ ಏನೆಲ್ಲ ಬೇಕು ಅನ್ನೋದನ್ನು ತಿಳಿಸ್ತೀನಿ. ಹಾಗೆ ನಾನು ಯಾವ ದೀಪ ಹಚ್ತಿದ್ದೀನಿ, ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನನಗೆ ಈ ಸಲ ದೀಪ ಹಚ್ಚಬೇಕಂದ್ರೆ ಏನು ಅನ್ಕೊಂಡು ದೀಪ ಹಚ್ತಾ ಇದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಹಾಗಾದರೆ ರೆಡಿಯಾಗಿ ಹೊರಡೋಣ. ಸ್ವಲ್ಪ ಭಯ ಅಲ್ವಾ ಹೋಗೋದಕ್ಕೆ, ಬರೋಕ್ಕೆ ಹೇಳಿದ್ದೀನಿ. ಅವಳು ಬಂದರೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಒಬ್ಬಳೇ ಹೋಗೋದಕ್ಕಿಂತ ಅದು ಬೆಟ್ರು ಅಂತ. ಅವಳು ಬರೋಷ್ಟರಲ್ಲಿ ಸ್ವಲ್ಪ ಏನೇನು ಬೇಕು ಅಂತ ಹೇಳಿ ನಾನು ಕೂಡ ಎತ್ತಿಟ್ಕೊಬಿಡ್ತೀನಿ. ಏನೇನು ಬೇಕು ಅಂತ ಎತ್ತಿಟ್ಕೊಂಡು ಅಲ್ಲಿ ಕಾಲ್ ಮಾಡಿ ಅವಳಿಗೂ ಕೇಳಿ ಹೊರಡಬೇಕು. ಟೈಮ್ ಆಲ್ರೆಡಿ ಬಂದು 7 ಕಾಲಾಗಿದೆ. ಸೊ ಬನ್ನಿ ಏನೇನು ಬೇಕು ಅಂತ ತೊಗೊಂಡು ತೋರಿಸ್ತೀನಿ. ಎತ್ತಿಟ್ಕೊಳೋದಕ್ಕೂ ಮುಂಚೆ ಕ್ಲಾರಿಟಿ ಕೊಟ್ಬಿಡೋಣ, ಆಮೇಲೆ ಕನ್ಫ್ಯೂಸ್ ಆಗಿಬಿಡ್ತೀರಾ ಗೈಸ್. ಇದು ಆ್ಯಕ್ಚುಲಿ ಗೋಲ್ಡ್ ನೆಕ್ಲೆಸ್ ಅಲ್ಲ, ಆಮೇಲೆ ಗೋಲ್ಡ್ ಅಂದ್ಕೊಂಬಿಟ್ಟಿರಾ. ಇದು ಆರ್ಟಿಫಿಷಿಯಲ್ಸು. 4 ಜನ ಇದ್ರದ್ದು ಮ್ಯಾಚಿಂಗ್ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಬಟ್ ಅದು ನನಗೆ ಬೇಡ ಈಗ ಅನ್ನಿಸ್ತು. ಹಾಗಾಗಿ ನನ್ನ ಅಕ್ಕನ ಮಗನ ಮದುವೆಯಲ್ಲಿ ಎಲ್ಲರೂ ಒಂದೇ ಥರ ಹಾಕೋಬೇಕು ಅಂಥೇಳಿ ನಾವು 4 ಜನ ಒಂದೇ ಥರ ಸ್ಯಾರೀಸು, ಕಲರ್ ಚೇಂಜು, ಅದಕ್ಕೆ ಕಾಂಬಿನೇಷನ್ ಸಿಂಪಲ್ ಸ್ಯಾರಿ ಆಗಿತ್ತು. ಅದಕ್ಕೆ ಈ ನೆಕ್ಲೆಸ್ ತೊಗೊಂಡಿದ್ದು. ಆಮೇಲೆ ಎಲ್ಲರೂ ಗೋಲ್ಡ್ ಅಂದ್ಕೋಬೇಡಿ. ಸೊ ಬನ್ನಿ ಎತ್ತಿಟ್ಕೊಳ್ಳೋಣ ಗೈಸ್. ತೊಗೊಂಡಿದ್ದೀನಿ ಎಲ್ಲ, ಇನ್ನೇನು ನಾನು ಕೂಡ ಹೊರಡಬೇಕು. ಸೊ ಅಷ್ಟಕ್ಕೆಲ್ಲ ಆ್ಯಕ್ಚುಲಿ ಬರಲಿಲ್ಲ. ಇನ್ನು ಲೋಕಿನೇ ಅಷ್ಟರಲ್ಲಿ ಬಂದ. ಲೋಕಿ ಅಕ್ಕಿ ತೊಗೊಂಡು ಬಂದಿದ್ದು ಎಲ್ಲ ಬಾಕ್ಸಿಗೆ ಹಾಕಿಟ್ಬಿಟ್ಟು ಇನ್ನೇನು ಹೊರಡೋಣ ಅಂತ ಹೇಳಿದ್ರು. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಈಗ ಆಲ್ರೆಡಿ ಗೊತ್ತಿದೆ. ಸೊ ಸ್ವಲ್ಪ ಅಕ್ಕಿ, ಹೂವು ಕಡ್ಡಿ, 1 ನಿಂಬೆಹಣ್ಣು, ಇನ್ನು ಕರ್ಪೂರ, ಕಡ್ಡಿ, ಅರಿಶಿನ, ಕುಂಕುಮ, ಹೂವು ಎಲ್ಲ ತೊಗೊಂಡಿದ್ದೀನಿ. ಹೋಗ್ತಾ ಆ್ಯಕ್ಚುಲಿ ಒಂದು ಹಚ್ಚು ಬೆಲ್ಲ ತೊಗೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಮನೇಲೇ ಇದೆ, ಬಟ್ ಆದರೆ ಸ್ವಲ್ಪ ಪೀಸ್ ಆಗಿಬಿಟ್ಟಿದೆ. ಸೊ ಪೀಸ್ ಆಗಿರೋದು ಇಟ್ಟು ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಅಂಗಡಿಲೇ ಹೋಗಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಆಗಿದ್ದೆ, ಬೇಗ ಎತ್ತಿಡು ಹೋಗೋಣ ಗೈಸ್. ನಾನು ದೇವಸ್ಥಾನದಕ್ಕೆ ಬರೋದ್ರೊಳಗಡೆ ಆಲ್ರೆಡಿ ಪೂಜೆಗೂ ಕೂಡ ಎಲ್ಲ ರೆಡಿ ಆಗಿದ್ದರು, ಜನನೂ ಕೂಡ ಬಂದಿದ್ದರು. ಸೊ ಈಚೆನೇ ಕೂತ್ಕೊಂಡು ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂಥೇಳಿ ನಾನು ಈಚೆನೇ ಕೂತ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ನಾನಿದು ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಒಂದೇ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ತೊಗೊಂಡು ಈ ರೀತಿ ಅಲ್ಲೇ ಕಟ್ ಮಾಡಿ ಅದ್ರದ್ದು ರಸ ಎಲ್ಲ ತೆಗೆದು ಸೊ 2 ಉಲ್ಟಾ ಮಾಡಿಕೊಂಡು ದೀಪ ಹಚ್ಕೋಬೇಕು. ಕೆಲವ್ರಿಗೆ ಗೊತ್ತಿರುತ್ತೆ, ಆಮೇಲೆ ಇದೇನು ಹೊಸದ ಅಂತೆಲ್ಲ ಅನ್ನೋಕ್ಕೆ ಹೋಗಬೇಡಿ. ಇನ್ನು ಫೈನಲಾಗಿ ನಾನು ಏನು ತಂದಿದ್ನೋ ಒಂದು ಅಚ್ಚು ಬೆಲ್ಲ ಇಟ್ಟು, ಹೂವು ಇಟ್ಟು, ನಿಂಬೆಹಣ್ಣಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಎಣ್ಣೆ ತರೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಲೋಕಿ ಹೋಗಿ ಎಣ್ಣೆ ತಂದು ಕೊಟ್ಟರು. ಮತ್ತು ಇನ್ನು ಎಲ್ಲ ತಂದು ನಾನು ರೆಡಿ ಮಾಡ್ಕೊಳೋಷ್ಟರಲ್ಲಿ ಒಳಗಡೆ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ. ಏನು ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನು ನೋಡಿ. ಹಾಗೆ ನಾನಿವತ್ತು ಸಂಕಲ್ಪ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನನಗೆ ಆ್ಯಕ್ಚುಲಿ ನನ್ನ ಮಗಳು ಚೆನ್ನಾಗಿ ಓದಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ಗಿಂತ ಈಗ ತುಂಬ ಚೆನ್ನಾಗಿ ಬೆಟರಾಗಿ ಓದ್ತಿದ್ದಾಳೆ. ಇನ್ನೂ ಚೆನ್ನಾಗಿ ಓದಲಿ ಅಂತ ಸಂಕಲ್ಪ ಮಾಡಿಕೊಂಡು ಇವತ್ತಿನ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಫೈನಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಬನ್ನಿ ಪೂಜೆ ಸ್ಟಾರ್ಟ್ ಆಯಿತು.
ಗೈಸ್ ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಮಂಗಳಾರತಿ ತೊಗೊಂಡಿದ್ದಾದಮೇಲೆ ನಾನೇನು ದೀಪ ಹಚ್ಚಿಟ್ಟಿದ್ನಲ್ವ ಅದು ದೇವ್ರ ಹತ್ರ ಇಟ್ಟು ಸೊ ಅದನ್ನ ಇನ್ನೇನಿದ್ರು ಪೂಜಾರಿನೇ ತೊಗೊಳ್ತಾರೆ. ಸೊ ನಾನು ಕೂಡ ದೊಡ್ಡಮ್ಮ ಚಿಕ್ಕಮ್ಮಂಗೆಲ್ಲ ನಮಸ್ಕಾರ ಮಾಡ್ಕೊಂಡಾದಮೇಲೆ ಇನ್ನು ಕರ್ಪೂರ ಹಚ್ತಾ ಇದ್ದೀವಿ. ಕರ್ಪೂರ ಹಚ್ಚೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಕೆಲವೊಂದು ಸಲ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿರ್ತೀವಿ. ನಾವು ಏನೇ ತಪ್ಪು ಮಾಡಿದ್ರೂ ಕೂಡ ಕ್ಷಮಿಸಿ ಒಳ್ಳೆಯದಾಗಲಿ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ಕರ್ಪೂರ ಹಚ್ಚೋದು. ಸೊ ಹಾಗಾಗಿ ನಾವೆಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಕೈ ಮುಗಿದು ಇನ್ನು ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಆರತಿ ತಗೊಂಡು ಅಲ್ಲಿಂದ ಮನೆಗೆ ಹೊರಟು ಬಂದ್ವಿ. ಇನ್ನು ಮನೆಗೆ ಹೊರಟು ಬಂದು ಆ್ಯಕ್ಚುಲಿ ರಿತಿಕ್ಷನ್ಗೆ ತುಂಬ ಇಷ್ಟ ಅನ್ನೋ ಅಡುಗೆ ಮಾಡೋಣ ಅಂದ್ಕೊಂಡೆ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸ್ವಲ್ಪ ರಿತಿಕ್ಷ ಇನ್ನೇನು ಬರೋ ಟೈಮು ಪಾಸ್ತಾಕ್ಕೆ ರೆಡಿ ಮಾಡ್ಕೊಂಬೇಡ ಬಂದ ತಕ್ಷಣ ಆ್ಯಕ್ಚುಲಿ ಅವಳು ಟೈಮೇ ಇರಲ್ಲ. ಇನ್ನು ಟ್ಯೂಷನ್ಗೆ ಹೋಗಿರ್ತಾಳೆ, ಸ್ಕೂಲಿಂದ ಬಂದು ಡೈರೆಕ್ಟಾಗಿ ಅವಳಿಗೂ ಕೂಡ ಸ್ವಲ್ಪ ಫ್ರೀ ಅನ್ನೋದು ಬೇಕಲ್ಲ. ಅವಳು ಬರೋಷ್ಟರಲ್ಲಿ ಸ್ವಲ್ಪ ಬೇಗ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅಲ್ಲಿ ಸ್ವಲ್ಪ ಪಾಸ್ತಾ ಬೇಯೋದಕ್ಕೆ ಇಟ್ಟಿದ್ದೀನಿ. ನಾನು ಕೂಡ ಸ್ವಲ್ಪ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಒಂದೆರಡು ಹಸಿಮೆಣ್ಸಿನ್ಕಾಯಿ ಎಲ್ಲ ಲೈಟಾಗಿ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಇನ್ನೇನು ಬಂದುಬಿಡ್ತಾಳೆ ಗೈಸ್. ಅವಳು ಬರೋ ಅಷ್ಟರಲ್ಲಿ ಬಿಸಿ ಮಾಡಿಕೊಟ್ರೆ ಅವಳಿಗೂ ಕೂಡ ಸಮಾಧಾನ. ಆಲ್ರೆಡಿ ಹೇಳೋಗಿದ್ದಾಳೆ, ಅಮ್ಮ ಸ್ಕೂಲಲ್ಲಿ ಎಲ್ಲರೂ ಪೇರೆಂಟ್ಸು ಮಧ್ಯಾಹ್ನಕ್ಕೆ ಬಿಸಿ ಅಡುಗೆ ತಂದುಕೊಡ್ತಾರೆ, ನೀನೇ ತಂದುಕೊಡಲ್ಲ ಅಂತ. ಅದು ಮಕ್ಕಳಿಗೆ ಇನ್ನು ಅರ್ಥ ಮಾಡಿಸೋ ಅಷ್ಟು ಅವ್ರಿಗೂ ನಾವು ಏನು ಹೇಳಿದ್ರು ಅವ್ರಿಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿನೂ ಇರಲ್ಲ. ಇನ್ನೊಂದೇನು ಅಂದರೆ ಹತ್ರ ಇರ್ತಾರೆ ಗೈಸ್, ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೇನಂದರೆ ಅವ್ರು ಹತ್ರ ಇದ್ದಾರೆ, ಅವ್ರು ತಂದ್ಕೊಡ್ತಾರೆ, ಇದನ್ನೆಲ್ಲ ತಿಳಿಸೋದಕ್ಕಾಗಲ್ಲ. ಅವರಮ್ಮ ತಂದ್ಕೊಡ್ತಾರೆ, ನಮ್ಮಮ್ಮ ನೀನು ತಂದ್ಕೊಡಲ್ಲ, ಈ ಥರ ಅವ್ರ ಮೈಂಡಿಗೆ ಬಂದ್ಬಿಟ್ಟಿದೆ. ಅಟ್ಲೀಸ್ಟು ನಾನು ಟ್ಯೂಷನಿಗೆ ಹೋಗಿ ಬರೋಷ್ಟರಲ್ಲಿ ಇಲ್ಲಾದರೂ ಮಾಡಿಕೊಡಿ ಮಮ್ಮಿ ಬಿಸಿ ಅಂತ ಹೇಳೋಗಿದ್ದಾಳೆ. ಇನ್ನು ಮಕ್ಕಳ ಆಸೆ ಮುಂದೆ ನಮಗಿನ್ನೇನಿದೆ ಅಲ್ವಾ, ಅದಕ್ಕೆ ಅವಳು ಬರೋಷ್ಟರಲ್ಲಿ ಸ್ವಲ್ಪ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಸಿಂಪಲ್ಲು, ಬಟ್ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡಿದ್ಮೇಲೆ ಅವಳೇ ಕಮೆಂಟ್ಸ್ ಕೇಳ್ತೀನಿ, ಹೆಂಗೆ ಬಂದಿದೆ ಏನು ಹೇಳು ರಿತಿಕ್ಷಾ ಅಂತ. ನನ್ನ ಮಗಳಿಗೆ ಆ್ಯಕ್ಚುಲಿ ಏನಂದರೆ ಅವಳೆಲ್ಲಾನ ಹೋಗಿ ಬಂದ ತಕ್ಷಣ ಅವಳಿಗೆ ಇಷ್ಟ ಆಗಿರೋಂಥದ್ದನ್ನು ನಾನೇನಾದರೂ ಮಾಡಿ ಕೊಟ್ಬಿಟ್ಟಿದ್ರೆ ಒಂಥರ ಏನಂತಾಳೆ, ಅವಳೇ ಫ್ರೀ ಬರ್ಡ್ ಥರ. ಸೊ ಖುಷಿ ಪಟ್ಬಿಡ್ತಾಳೆ ಅವಳು, ನನಗೆ ಮಾಡಿಕೊಟ್ಟಿದ್ದಾಳೆ ಅಂತ ಹೇಳಿ. ಯೂಶ್ವಲಿ ನಾನು ಜಾಸ್ತಿ ಋತ್ವಿಕ್ ಸಣ್ಣ ಪಾಪು ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಏನು ಇಷ್ಟಪಡ್ತಾನೋ ಅದನ್ನು ಮಾಡ್ಕೊಡ್ತೀನಿ. ಇವಳಿಗೂ ಮಾಡಿಕೊಡಲ್ಲ ಅಂತೇನಿಲ್ಲ, ಇವಳಿಗೂ ಮಾಡ್ಕೊಡ್ತೀನಿ. ಬಟ್ ಇವಳ ಮೈಂಡಲ್ಲಿ ಏನಂದರೆ ಅವನಿಗಾದರೆ ಮಾಡಿಕೊಡ್ತೀಯಾ, ನನಗೆ ಮಾಡಿಕೊಡಲ್ಲ ಅಂತ. ಸೊ ಇವಾಗ ಅವನಿಲ್ವಲ್ಲ, ಸೊ ಅವನು ಕೂಡ ಹಠ ಮಾಡತ್ತ ಇದ್ದರೆ ಇನ್ನೊಂದೇನು ಅಂದರೆ ಹಠ ಮಾಡ್ತಾನೆ ಗೈಸ್. ಅವನ್ನ ಇಟ್ಕೊಂಡು ಇವಳನ್ನ ಜಾಸ್ತಿ ನೋಡೋದಕ್ಕೆ ಆಗಲ್ಲ. ಅವನಿದ್ರೆ ಅವಳನ್ನೇ ಎತ್ಕೋಬೇಕು, ಅವನ್ನೇ ನೋಡ್ಕೋಬೇಕು, ಅವನೇ ನನ್ನ ಪಕ್ಕದಲ್ಲಿ ಮಲ್ಕೋಬೇಕು. ಒಂದು ವೇಳೆ ಅವನು ಬಂದ್ರೂ ಕೂಡ ಅವಳು ಇಲ್ಲ ನಾನು ಬೇಡ ಕಳಿಸು ಅಕ್ಕನ್ನ ಅಂತ ಈ ಥರ ಎಲ್ಲ ಹಠ ಮಾಡಿಬಿಡ್ತಾನೆ. ಸೊ ಅದಕ್ಕೆ ಅವನಿಲ್ವಲ್ಲ, ಅಟ್ಲೀಸ್ಟ್ ಈಗಾದರೂ ಅವಳು ಕೇಳಿದ್ದು ಮಾಡೋಣ ಅಂತ. ಸೊ ಅದಕ್ಕೆ ಬೇಕಾಗಿರೋದನ್ನು ಈರುಳ್ಳಿ, ಒಂದು ಟೊಮೆಟೊ, ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊತೀನಿ ಗೈಸ್. ಇನ್ನು ಈಗಷ್ಟೇ ಮನೆಗೆ ಬಂದೆ. ಸೊ ದೇವಸ್ಥಾನಕ್ಕೆ ಹೋದಾಗ 7:15, ಈಗ ಟೈಮ್ ಬಂದು 9 ಗಂಟೆ. ಇನ್ನೇನು ರಿತಿಕ್ಷಾನ ಬರ್ತಾಳೆ. ಅಡುಗೆ ಆ್ಯಕ್ಚುಲಿ ಇವತ್ತೇನೋ ಮಾಡಲ್ಲ, ಬೆಳಗ್ಗೆದೇ ಸ್ವಲ್ಪ ಅನ್ನ ಇದೆ, ಅದಕ್ಕೆ ಸ್ವಲ್ಪ ಅವಳು ಏನಾದರೂ ಪಾಸ್ತಾ ಮಾಡಿಕೊಡಿ ಮಮ್ಮಿ ಅಂತ ಕೇಳಿದ್ಲು. ಬಟ್ ಪಾಸ್ತಾ ಇರಲಿಲ್ಲ, ಇನ್ನೊಂದು ರಿಂಗ್ ಪಾಸ್ತಾ ಬರುತ್ತಲ್ಲ ಅದನ್ನು ತೊಗೊಂಡು ಬಂದಿದ್ದೀನಿ. ಸೊ ಅದರಲ್ಲೇ ಅವಳಿಗೆ ಏನು ಬೇಕೋ ಅದನ್ನು ಮಾಡಿ ಮಕ್ಕಳು ಇಷ್ಟಪಟ್ಟಿದ್ದು ಕೊಡ್ದಿರೋ ಇನ್ನೇನಲ್ವ. ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತ ತಂದಿದ್ದೀನಿ. ಈಗ ಇನ್ನೇನು ಮಾಡಬೇಕು ನೋಡಿದ್ರಲ್ಲ, ದೇವಸ್ಥಾನದಲ್ಲಿ ಯಾವ ಥರ ಸಂಕಲ್ಪ ಮಾಡ್ಕೊತಾರೆ ಏನು ಅಂತ ಹೇಳಿ. ಸೊ ಹಾಗೆ ಈಗಷ್ಟೇ ನಾನು ಕೂಡ ಮನೆ ಒಳಗಡೆ ಬಂದೆ. ಮೊದಲನೇದಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಫಸ್ಟು ನಮ್ಮ ಮನೆಗೆ ಬರಬೇಕು. ಅಂದರೆ ಫ್ರೆಂಡ್ ಮನೆಗೆ ಹೋದೆ ಹಾಗೆ ಅಂದ್ಕೊಳೋದು, ಅಥವಾ ಫ್ರೆಂಡ್ಸ್ ಮನೆಗೆ ಹೋಗಿ ಒಳಗಡೆ ಬರೋದು, ಈ ಥರ ಮಾಡಬಾರ್ದು. ದೇವಸ್ಥಾನದಿಂದ ಬಂದ ತಕ್ಷಣ ನಮ್ಮ ಮನೆಗೆ ಬಂದರೆ ತುಂಬ ಒಳ್ಳೆಯದು. ಹಾಗೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಹೇಳ್ತೀನಿ. ಸೊ ನಾನು ಯಾವ ಥರ ಮಾಡಿದೆ ಅಂತ ಈಗಾಗಲೇ ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನು ಮನೆಯಲ್ಲೂ ಕೂಡ ಉಪ್ಪಿನ ದೀಪ ಹಚ್ಬೋದು, ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಟ್ ನಿಂಬೆಹಣ್ಣಿನ ದೀಪ ಈ ಥರ ದೇವಸ್ಥಾನಗಳೆಲ್ಲ ಹೋಗಿ ಹಚ್ಚೋದ್ರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ. ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ನನಗೆ ಬೇಗ ಈಡೇರಲಿ ಅಥವಾ
ಏನೋ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಥರ ನಮ್ಮ ಮನಸ್ಸಲ್ಲಿ ಮನೇಲಿ ಹೌಸ್ ವೈಫ್ಗಳ್ಗಂದರೆ 1000 ರೀಸನ್ಸ್ ಇರುತ್ತೆ. ಒಳ್ಳೇದಾಗಲಿ ಅಂತ, ಇಲ್ಲ ಮನೆ ಕಟ್ಟಬೇಕು ಅಂಥೇಳಿ, ಮಕ್ಕಳು ಓದಬೇಕು ಅಂಥೇಳಿ, ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು, ಸ್ವಲ್ಪ ಸಾಲ ಬೇಗ ತೀರಲಿ ಅಂತೆಲ್ಲ ತುಂಬ ಅಂದರೆ ತುಂಬ ಇರುತ್ತೆ. ಸೊ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಸಂಕಲ್ಪ ಮಾಡಿಕೊಂಡು ಇನ್ನು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬನ್ನಿ. ಈ ಥರ ಆ್ಯಕ್ಚುಲಿ ನೀವು 9 ಶುಕ್ರವಾರ ಮಾಡಬೇಕು. ಈ ಥರ ಪೂಜೆ ಮಾಡೋದು ನಿಜವಾಗ್ಲೂ ಮನೇಲಿ ನಾರ್ಮಲ್ ಶುಕ್ರವಾರ ಬರುತ್ತಲ್ಲ ಆ ಥರ ಕೂಡ ಮಾಡ್ಬೋದು. ಅದಲ್ದಿರ ಈಗ ಆಷಾಢ ಶುಕ್ರವಾರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲೂ ಮೇಯ್ನಾಗಿ ಆಷಾಢ ಶುಕ್ರವಾರ ಬಂದಾಗ ಈ ನಾನ್ ವೆಜ್ ಅನ್ನೋದೆಲ್ಲ ತಿನ್ನಬಾರ್ದು. ಕೆಲವರು ಶುಕ್ರವಾರ ತಿಂತಾರೆ, ಬಟ್ ಶುಕ್ರವಾರ ಪೂಜೆ ಮಾಡಿ ನಾನ್ ವೆಜ್ ಯಾವುದೇ ಕಾರಣಕ್ಕೂ ತಿನ್ನೋಕ್ಕೆ ಹೋಗಬೇಡಿ. ಆಷಾಢ ಪೂಜೆ ಸ್ಟಾರ್ಟ್ ಮಾಡೋರು ಪ್ರತಿ ಆಷಾಢ ಅಂದರೆ ಈ ಆಷಾಢ ಶುಕ್ರವಾರ 5 ವಾರ ಬರುತ್ತೋ ಅಥವಾ 4 ವಾರ ಬರುತ್ತೋ, ಅದೆಷ್ಟು ವಾರ ಇರುತ್ತೋ ಅಷ್ಟು ವಾರನೂ ಶುಕ್ರವಾರ ನಾನ್ ವೆಜ್ಜನ್ನ ತಿನ್ನೋದನ್ನು ಬಿಡಿ. ಕೆಲವರು ಗುರುವಾರ ತಿಂದಿರ್ತಾರೆ. ಈಗ ರಾಯರ ದಿನವೂ ಮಾಡ್ತಾಯಿರ್ತೀವಿ, ಗುರುವಾರ ತಿಂದು ಶುಕ್ರವಾರ ಹಚ್ಬೋದಾ ಅಂತ ಕೇಳ್ಬೋದು. ಖಂಡಿತ ಇಲ್ಲ, ಗುರುವಾರ ತಿಂದು ಶುಕ್ರವಾರನೂ ಹಚ್ಚಬೇಡಿ. ಯಾಕೆಂದರೆ ನಾವು ನಾನ್ ವೆಜ್ ತಿನ್ನೋದು 24 ಅವರ್ಸು 2 ದಿನ ನಮ್ಮ ಹೊಟ್ಟೆಲಿ ಇದ್ದೇ ಇರುತ್ತಂತೆ. ಸೊ ಹಾಗಾಗಿ ಶುಕ್ರವಾರ ಹಚ್ತೀನಿ ಅಂದ್ರೂ ಕೂಡ ಗುರುವಾರನೂ ಕೂಡ ತಿನ್ನಬಾರ್ದು. ನೀವು ಕೂಡ ಈ ಥರ ಮಾಡ್ಕೊಳ್ಳಿ. ಸೊ ರಿತಿಕ್ಷಾ ಬರೋಷ್ಟರಲ್ಲಿ ಸ್ವಲ್ಪ ಮ್ಯಾಗಿನೇ ಪಾಸ್ತಾ ಥರ ಮಾಡೋಣ ಅಂಥೇಳಿ ಇಲ್ಲಿ ನೋಡ್ತಿರ್ಬೋದು ಮ್ಯಾಗಿ ಪೌಡರ್ ತೊಗೊಂಡು ಬಂದಿದ್ದೀನಿ. ಅವಳು ಸೊ ಪಾಸ್ತಾ ಕೇಳಿದ್ಲು, ಪಾಸ್ತಾ ಇರಲಿಲ್ಲ, ಅದ್ರ ಬದಲು ಈ ಥರದ ರಿಂಗ್ ಮ್ಯಾಗಿನೇ ತೊಗೊಂಬಂದಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಅವಳು ಬರೋ ಅಷ್ಟರಲ್ಲಿ ರೆಡಿ ಮಾಡಬೇಕು. ಸೊ ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಿರೋದು ಹಂಗೆ ಇದೆ, ಅದು ಒಣಗಾಕ್ಬಿಟ್ಟು ಇನ್ನೇನಿದ್ರು ಕಿಚನ್ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಬನ್ನಿ. ಪಾಸ್ತಾ ಅಲ್ಲಿ ನೋಡ್ತಿರ್ಬೋದು, ಅದು ಆಲ್ರೆಡಿ ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ಅದನ್ನು ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಅದಕ್ಕೆ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಹಿಂಗಿದ್ದೇನೇನು ನೀರು ಕೂಡ ಅದನ್ನು ಬಗ್ಗಿಸ್ಕೋಬೇಕು. ಸೊ ಅಷ್ಟರಲ್ಲಿ ಮಸಾಲ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ. ಸೊ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಬಿಡೋಣ. ಟೊಮೆಟೊ ಹಣ್ಣು ಆ್ಯಕ್ಚುಲಿ ಕಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಒಂದು ಅರ್ಧ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಜಾಸ್ತಿ ಸಿಕ್ಕಿದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಲೈಟಾಗಿರಬೇಕು ಅಷ್ಟೇ ಇದಕ್ಕೆ. ಇನ್ನು ಹಸಿಮೆಣ್ಸಿನ್ಕಾಯಿ ನೋಡ್ತಿರ್ಬೋದು, ಒಂದೇ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಖಾರ ಅಂದರೆ ಬೇಡ ಅಂತ ಲೈಟಾಗಿ ಖಾರದ ಪುಡಿ ಹಾಕ್ತೀನಲ್ವಾ, ಸೊ ಸುಮ್ಮನೆ ಫ್ಲೇವರ್ಗೋಸ್ಕರ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಅದನ್ನು ಒಗ್ಗರಣೆ ಹಾಕಿದ್ಮೇಲೆ ಇನ್ನೇನು ನನ್ನ ಮಗಳು ಬರೋ ಟೈಮು, ಅವಳಂತೂ ಫುಲ್ ಖುಷಿ ಆಗಿಬಿಡ್ತಾಳೆ. ಬೇಗ ಟೈಮ್ ಆಗಿಬಿಟ್ಟಿದೆ ಗೈಸ್ ಆಲ್ರೆಡಿ. ಸೊ ಬನ್ನಿ, ಇದನ್ನು ನೀರು ಬಗ್ಗಿಸ್ಕೊಂಡು ಇನ್ನು ಒಗ್ಗರಣೆಗೂ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸೊ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಒಂದು ಸ್ವಲ್ಪ ಟೊಮೆಟೊ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಇದಕ್ಕೆ ಅದನ್ನು ನೀರು ಬಗ್ಗಿಸ್ಕೊಂಡು ಒಗ್ಗರಣೆ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಇನ್ನು ಲೋಕಿಗೆ ಆಲ್ರೆಡಿ ಇಲ್ಲಿ ಕುಕ್ಕರಲ್ಲಿ ಅನ್ನ ಬಿಸಿಗೆ ಇಟ್ಟಿದ್ದೀನಿ. ಸ್ವಲ್ಪ ಸಾಂಬಾರಿದೆ, ಅದನ್ನೇ ಮ್ಯಾನೇಜ್ ಮಾಡ್ತೀನಿ. ಸೊ ಇದನ್ನು ಬಗ್ಗಿಸ್ಕೊಂಡು ಬರೋಣ ಬನ್ನಿ. ಪಾಸ್ತಾನೂ ಕೂಡ ಸೊ ತಣ್ಣೀರನ್ನು ತೊಳ್ಕೊಂಡು ಇಲ್ಲಿ ತಟ್ಟೆಗೆ ಹಾಕಿಟ್ಟಿದ್ದೀನಿ. ಇನ್ನು ಬಾಣಲಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ಎಣ್ಣೆ ಇದ್ದರೆ ಸಾಕು. ಸೊ ಎಷ್ಟು ಸಾಕು. ಇದಕ್ಕೆ ಈಗ ನಾನಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಮಸಾಲೆ ಎಲ್ಲ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಪಾಸ್ತಾ ರೆಡಿ ಆಗುತ್ತೆ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕಾದರೆ ಫಸ್ಟ್ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೊಂಬಿಡೋಣ. ಚೆನ್ನಾಗಿ ಒಂದು ಸ್ವಲ್ಪ 2ರಿಂದ 3 ನಿಮಿಷ ಅದು ಫ್ರೈ ಆಗಿಬಿಡಲಿ. ಆಲ್ರೆಡಿ ಗೋಲ್ಡನ್ ಬ್ರೌನ್ ಬಂದಿದೆ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಫ್ರೈ ಆದರೆ ಸಾಕು. ಸೊ ಇದಕ್ಕೆ ನಾನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಇದಕ್ಕೆ 1-2 ನಿಮಿಷ ಸಾಕು. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ. ಆಲ್ರೆಡಿ ಮ್ಯಾಗಿ ಮಸಾಲ ಪ್ಯಾಕಲ್ಲಿ ಇರುತ್ತೆ, ಸೊ ಜಾಸ್ತಿ ಬೇಡ, ಬರೀ ಇದು ಟೊಮೆಟೊ ಮತ್ತು ಆನಿಯನ್ ಬೇಗ ಇದಾಗಲಿ ಅಂಥೇಳಿ
ಇದಕ್ಕೊಂದಿಷ್ಟೇ ಒಂಚೂರು ಚಿಟಿಕೆ ಅಷ್ಟು ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆದಮೇಲೆ ಪಾಸ್ತಾ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಮ್ಯಾಗಿ ಮಸಾಲ ಎಲ್ಲ ಹಾಕಿಬಿಟ್ಟು ನೂಡಲ್ಸು ಪಾಸ್ತಾ ಮಸಾಲ ಏನೇನು ತಂದಿರ್ತೀನಿ ಅದನ್ನೆಲ್ಲ ಹಾಕೋದಷ್ಟೇ ಗೈಸ್. ಲಾಸ್ಟಲ್ಲಿ ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ ಅದು ಫ್ರೈ ಆಗಲಿ 1-2 ನಿಮಿಷ ಗೈಸ್. ನೋಡಿ, ಸೊ ಇದು ಫುಲ್ಲು ಈ ಥರ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಆರೋಗ್ಬಿಟ್ಟು ಗೈಸ್. ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಪಾಸ್ತಾ ಮಸಾಲ ಮತ್ತು ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ 2 ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸೊ ಇಲ್ಲಿ ಚೆನ್ನಾಗಿ ಈ ಥರ 1-2 ನಿಮಿಷ ಎಣ್ಣೆಲೇ 1-2 ಸೆಕೆಂಡ್ ಸಾಕು ಈ ಥರ ಫ್ರೈ ಮಾಡೋಣ. ಯಾಕೆಂದರೆ ಹಸಿ ಇರುತ್ತಲ್ಲ, ಪಾಸ್ತಾ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಂಗಿರಲ್ಲ. ಇನ್ನು ನಾನೇನು ಆಗಲೇ ತಟ್ಟೆಲಿ ಇಟ್ಕೊಂಡಿದ್ನಲ್ಲ, ಸೊ ಆ ಪಾಸ್ತಾನು ಕೂಡ ಹಾಕ್ತಾಯಿದ್ದೀನಿ ಈಗ. ಸೊ ಕಲರ್ಫುಲ್ಲಾಗಿ ಬರುತ್ತೆ ನೋಡಿ, ಹಾಕಿದ್ಮೇಲೆಲ್ಲ ಹೆಂಗೆ ಬರುತ್ತೆ ಅಂತ. ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಗೈಸ್. ನಾನು ಮಾಡೋಷ್ಟರಲ್ಲಿ ಆ್ಯಕ್ಚುಲಿ ರಿತಿಕ್ಷಾನು ಕೂಡ ಬಂದು ಸೊ ಫೇವ್ರೇಟ್ ಮಾಡು ಅಂತ ಹೇಳಿದ್ಲು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿ ಎಲ್ಲೋ ಹೋಗ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಇನ್ನು ಅವಳು ಬರೋಷ್ಟರಲ್ಲಿ ನಾನು ಡೈಲಿ ನೈಟೇ ಹಾಕ್ಕೊಂಡು ಇಲ್ಲ ಡ್ರೆಸ್ ಹಾಕ್ಕೊಂಡಿರ್ತಿದ್ದೆ, ಇವತ್ತೇನು ಸ್ಯಾರಿ ಹಾಕ್ಕೊಂಡ್ಬಿಟ್ಟಿದ್ದೆ ಅಂತ ಇದ್ದಾಳೆ. ಇನ್ನು ಇಲ್ಲಿ ನೋಡಿ ಅಷ್ಟರಲ್ಲಿ ಪಾಸ್ತಾ ಕೂಡ ರೆಡಿ ಆಯಿತು ಗೈಸ್. ಇದು ಫೈನಲಿ ಈ ಥರ ಆಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂತು. ಸೊ ಇದಕ್ಕೆ ಏನು ಡೋರು ಫೈನಲ್ಲು ಟಚಪ್. ಕ್ಲೋಸ್ ಮಾಡಿಬಿಡು. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ನನ್ನ ಮಗಳಿಗೆ ಹಾಕಿಕೊಡೋಣ. ಸೊ ಹೆಂಗೆ ಬಂದಿದೆ ಅಂತ ಹೇಳ್ತಾಳೆ. ಇದು ಮುಗ್ದಿದೆ ಗೈಸ್. ಸೊ ಬನ್ನಿ ಹೆಂಗಿದೆ ಏನು ಅಂತ ನೋಡೋಣ, ಟೇಸ್ಟ್ ಮಾಡೋಣ. ಊಟಕ್ಕೆ ಆಲ್ರೆಡಿ ಎಲ್ಲ ಏನೂ ಮಾಡಿಲ್ಲ, ಬಟ್ ಆಗಲೇ ಹೇಳ್ದಂಗೆ ಸ್ವಲ್ಪ ರೈಸ್ ಸಾಕು ರೈಸ್ ಇತ್ತು, ಅದನ್ನು ಮಾಡಿಕೊಂಡೆ. ನಾವು ರಿತಿಕ್ಷಾ ಅವಳ ಫೇವ್ರೇಟ್ ಅಂತೇಳಿ ಅವಳೇ ಸರ್ವ್ ಮಾಡ್ತಿದ್ದಾಳೆ. ರಿತಿಕ್ಷಾ ತಿಂದು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಲೋಕಿ ಆ್ಯಕ್ಚುಲಿ ಇದೆಲ್ಲ ತಿನ್ನಲ್ಲ. ಪಪ್ಪಂಗೆ ಒಂಚೂರು ಹಾಕು, ಹೆಂಗಿದೆ ನೋಡಿ, ಹಾಕು ಇನ್ನೊಂದು ಸ್ವಲ್ಪ. ಪಪ್ಪ ಹೆಂಗಿದೆ ಟೇಸ್ಟ್ ಮಾಡಲಿ. ಹೆಂಗಾಯ್ತು? ಕರೆಕ್ಟಾಗಿ ಹೇಳು. ಮುದ್ದೆ ತಿನ್ನಂಗಾಗಲ್ಲ. ನನ್ನ ಮಗಳು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾಳೆ ಗೈಸ್. ಇಷ್ಟ ಆಯ್ತಾ? ಸೊ ಗೈಸ್ ಇಲ್ಲಿ ನಾನು ಹಾಕೊಂಡು ಬೇರೆ ಪಾಸ್ತಾ, ಇನ್ನೊಂದು ಪಾಸ್ತಾ ಬರುತ್ತಲ್ಲ ಅದ. ಅವಳು ಆ್ಯಕ್ಚುಲಿ ಇನ್ನೊಂದು ಫುಲ್ ರೌಂಡ್ ಶೇಪಲ್ಲಿ ಬರುತ್ತಲ್ಲ ಆ ಪಾಸ್ತಾ ತೊಗೊಂಬ ಅಂತ ಹೇಳ್ತಾ ಇದ್ದಾಳೆ. ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಟ್ರೈ ಮಾಡಿದೆ. ನಾವೇನು ನಮ್ಮ ಮನೇಲೆ ಆ್ಯಸ್ ಯೂಶ್ವಲ್ಲು ಲೋಕಿಗೆ ಡೈಲಿ ಮುದ್ದೆ ತಿಂದು ಅಭ್ಯಾಸ ಆಗಿ ಅವ್ನಿಗೆ ಎಷ್ಟೇ ಏನೇ ಮಾಡಿದ್ರು ಮುದ್ದೆನೇ ಇರಬೇಕು. ಬೇಕಾದ್ರೆ ತಂಗ್ಳು ಸಾಂಬಾರು ಇಟ್ಟರು ಪರವಾಗಿಲ್ಲ, ಬಟ್ ಮುದ್ದೆ ಬೇಕು ಅವ್ನಿಗೆ ಆ ಥರ. ಯಾಕೆಂದರೆ ಹೊಲದಲ್ಲಿ ಅವಾಗಿಂದ ಅದು ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಸೊ ಇನ್ನೇನು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಹಾಂ, ರಾಗಿ ನನ್ನ ಮಗಳು ಆ್ಯಕ್ಚುಲಿ ಅವ್ರ ಅಪ್ಪನ ರೇಗಿಸ್ತಾ ಇದ್ದಾಳೆ. ಜಗಳ ಆಡೋಕ್ಕೆ ಯಾರ ಹತ್ರ? ನೋಡಿ ಗೈಸ್, ರಾಗಿ ಮುದ್ದೆ ತಿಂದರೆ ನನ್ನ ಹತ್ರ ಜಗಳ ಆಡೋಕ್ಕೆ ಸ್ಟ್ರೆಂತ್ ಬರುತ್ತಂತೆ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಒಂಥರ ನನ್ನ ಮನೇಲಿ ಬಾಯಿ ಬಡಿಕೆ ಅನ್ಕೊಂಬಿಟ್ಟಿದ್ದಾರೆ ಎಲ್ಲರೂ. ಇಷ್ಟ ಆಯ್ತಾ ನಿನಗೆ? ನಿಂಗೆ ಇಷ್ಟ ಆಯ್ತಾ? ಏನು ಡವ್ ಮಾಡ್ತೀರಿ ದೀಕ್ಷಾ ವಿಡಿಯೋ ಮಾಡಿ? ಹಾಂ, ಚೆನ್ನಾಗಿಲ್ವಾ? ಇನ್ನು ಲೋಕಿ ಬಸ್ಸಾರು ಅನ್ನ ತಿಂತಿದ್ದಾನೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.
ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಹಾಗೆ ಬೆಲ್ಲೈಕನ್ ಒತ್ತಿ ನಾನು ಮಾಡಿರೋ ಫಸ್ಟ್ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.